ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಾನಿಲ್ಲೊಂದು ಅರ್ಧ ಕೆಜಿ ಚಿಕನನ್ನು ತೊಗೊಂಡಿದ್ದೇನೆ ರೀ. ಇವತ್ತು ಒಂದು ಚಿಕನ್ ಸುಕ್ಕವನ್ನು ಮಾಡೋಣ. ತುಂಬ ಒಂದು ರೊಟ್ಟಿ ಚಪಾತಿ ಅನ್ನಕ್ಕೆ ತುಂಬ ಟೇಸ್ಟ್ ಆದಂಥದ್ದು ಚಿಕನ್ ಸುಕ್ಕವನ್ನು ಇವತ್ತು ನಾವು ಮಾಡೋಣ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾನಿಲ್ಲಿ 1-2 ಟೇಬಲ್ ಸ್ಪೂನು ಆಯಿಲು ಬಿಸಿ ಮಾಡ್ಕೊಳ್ಳೋಕ್ಕೆ ಹಾಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾವು ಗರಂ ಮಸಾಲವನ್ನು ಹಾಕ್ಕೊಳ್ಳೋಣ. ಸ್ವಲ್ಪನೇ ಕಲ್ಲು ಹೂವು, ಸ್ವಲ್ಪನೇ ಲವಂಗ, ಸ್ವಲ್ಪನೇ ಚಕ್ಕೆ, ಸ್ವಲ್ಪ ಏಲಕ್ಕಿ, ಸ್ವಲ್ಪನೇ ಜಾಪತ್ರೆ ಮತ್ತು ಒಂದು ಬಿರಿಯಾನಿ ಎಲೆ, ಚಕ್ಕೆ ಲವಂಗ ಏಲಕ್ಕಿ ಎಲ್ಲವನ್ನು ಹಾಕ್ಕೊಂಡು ನೋಡಿರಿ. ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ, ಅಂದರೆ ಆಯಿಲು ತುಂಬ ಬಿಸಿ ಇರಬಾರ್ದು ರೀ. ಇದು ಸ್ವಲ್ಪನೇ ಆಯಿಲ್ ಬಿಸಿ ಮಾಡ್ಕೊಂಡಾಗೆ ಹಾಕಬೇಕು. ಇವಾಗ ನೋಡಿರಿ ಇದಕ್ಕೆ ನಾನು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು 2 ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ, ಅದನ್ನು ಹಾಕ್ಕೋತಾ ಇದ್ದೇನೆ. ಅಂದರೆ ಸ್ವಲ್ಪ ಈರುಳ್ಳಿಗೆ ಒಳ್ಳೆ ಟೇಸ್ಟ್ ಇರುತ್ತೆ, ಹಾಗಾಗಿ ಇದನ್ನು ಇದರೊಳಗೇ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಹಾಫ್ ಫ್ರೈ ಆಗಿದೆ. ಇವಾಗ ಇದನ್ನು ಸ್ವಲ್ಪನೇ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೇನೆ. ಇದನ್ನು ಸ್ವಲ್ಪನೇ ಇದರೊಳಗೆ ಹಸಿ ವಾಸನೆ ಹೋಗೋ ತನಕ ನಾವು ಇದರೊಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪ ನಮ್ಮದು ಈರುಳ್ಳಿ ಫ್ರೈ ಆಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಆಗಿದೆ ರೀ. ಒಂದು ಮೀಡಿಯಮ್ ಸೈಜಿಂದು 3 ಟೊಮೆಟೊವನ್ನು ಹಾಕೋತಾ ಇದ್ದೀನಿ. ಹುಳಿ ಟೊಮೆಟೊ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ರೀ, ಹಾಗಾಗಿ ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೇನೆ. ನಮ್ಮದು ಟೊಮೆಟೊ ಹಾಫ್ ಫ್ರೈ ಆಗಿದೆ ನೋಡಿರಿ. ಇದಕ್ಕೆ ಒಂಚೂರು ನಾವು ಅರಿಶಿನವನ್ನು ಹಾಕೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ. ಸ್ವಲ್ಪನೇ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ಇದು ಸ್ವಲ್ಪನೇ ಫ್ರೈ ಆದಮೇಲೆ ಇವಾಗ ನಮ್ಮದೆಲ್ಲ ಫ್ರೈ ಆಗಿದೆ ನೋಡಿರಿ. ಇವಾಗ ಚಿಕನನ್ನು ಹಾಕ್ಕೊಳ್ಳೋಣ. ನಾನಿದು ಅರ್ಧ ಕೆಜಿ ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ ರೀ. ಇದನ್ನು ಚೆನ್ನಾಗಿದ್ರ ಜೊತೆಗೇ ಸ್ವಲ್ಪ ಉಪ್ಪು ಅದು ಹಿಡಿಬೇಕು ನೋಡಿರಿ, ಅದಕ್ಕೆ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಸ್ವಲ್ಪ ಫ್ರೈ ಆದಾಗಿದೆ ನೋಡಿರಿ, ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕೋಣ. ನಮ್ಮದಿದು ಬಾಡಿಸ್ಕೋಬೇಕಾದ್ರೆ ಒಳ್ಳೆ ಪರಿಮಳ ಬರುತ್ತೆ ರೀ, ಚೆನ್ನಾಗಿ ಇದು ಫ್ರೈ ಆಗಿದೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ, ಇದ್ರ ಜೊತೆಗೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನು ನಾವು ನೀರೇನು ಹಾಕೋದು ಬೇಡ್ರಿ, ನಾವು ಸುಕ್ಕ ಮಾಡ್ತೀವಿ ಅಂತೀವಿ ನೋಡಿರಿ. ಮುಚ್ಚಳವನ್ನು ಮುಚ್ಚಿ ಸ್ಲೋ ಫ್ಲೇಮ್ನಲ್ಲೇ ಒಂದು 10 ನಿಮಿಷಗಳ ಕಾಲ ಬೇಯಿಸೋಣ. ಇವಾಗ ನಮ್ಮದು ನೋಡೋಣ ರೀ. ಇವಾಗ ನೋಡ್ಬೋದು ನಮ್ಮದು ಅದೇ ನೀರು ಬಿಟ್ಕೊಂಡಿದೆ ನೋಡ್ಬೋದು ರೀ, ಸ್ವಲ್ಪ ನಮ್ಮದು ಬೆಂದಿದೆ. ಇವಾಗ ನಾವು ಇವಾಗ ನೋಡ್ಬೋದು ರೀ, ಇಲ್ಲಿ ನಾನು ಚಿಕನ್ ಮಸಾಲೆ ಇಟ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನಷ್ಟು, 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಇಟ್ಕೊಂಡಿದ್ದೇನೆ ರೀ. ಇವಾಗ ನಾವು ಎಲ್ಲವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ನೋಡಿರಿ ಇದಕ್ಕೆ ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಇದರೊಟ್ಟಿಗೆ ಚಿಕನ್ ಸುಕ್ಕ ಅಂತಂದರೆ ನಮಗೆ ನೀರಿನಂಶ ಏನು ಇರಬಾರ್ದು ರೀ, ಪೂರ್ತಿ ನಮ್ಮದು ನೀರೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿರ್ಬೇಕು. ಇದರೊಳಗೆ ನೋಡ್ಬೋದು ನಮ್ಮದು ತುಂಬ ಚೆನ್ನಾಗಿ ಒಳ್ಳೆ ಕಲರ್ಫುಲ್ಲಾದಂಥ ಒಂದು ಚಿಕನ್ ಸುಕ್ಕ ಚೆನ್ನಾಗಿ ಟೇಸ್ಟ್ ಆಗೋಂಥದ್ದು ರೆಡಿ ಆಗುತ್ತೆ. ಇವಾಗ ನಾವು ಮುಚ್ಚಳವನ್ನು ಮುಚ್ಚಿ ಒಂದು ಬೇಯಿಸ್ಕೊಳ್ಳೋಣ ರೀ. ಇದು ಇವಾಗ ನೋಡೋಣ, ನಮ್ಮದು ಚಿಕನ್ದು 10 ನಿಮಿಷಗಳ ಕಾಲ ಬೆಂದಿದೆ ನೋಡ್ಬೋದು ರೀ. ನಮ್ಮದು ಚೆನ್ನಾಗಿ ಆಯಿಲು ಬಿಟ್ಕೊಂಡಿದೆ ಮತ್ತು ನಮ್ಮದು ನೀರೇನೂ ಇಲ್ಲ ನೋಡ್ಬೋದು ರೀ. ಚಿಕನ್ ಸುಕ್ಕ ಅಂತಂದರೆ ಇದೇ ಥರನೇ ಇದಕ್ಕೊಂದು ತಿಳಿ ಸಾರು ಅನ್ನ ಇದ್ದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ. ಇವಾಗ ನಮ್ಮದು ಇದು ರೆಡಿಯಾಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ರೀ. ನೋಡ್ಬೋದು ರೀ, ನಮ್ಮದು ಚಿಕನ್ ಸುಕ್ಕ ರೆಡಿಯಾಗಿದೆ. ತುಂಬ ಒಂದು ಸುಲಭವಾದಂಥ ವಿಧಾನದಲ್ಲಿ ಮಾಡಬಹುದು ರೀ. ನೋಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ, ಅಂದರೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.